ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರ್ಯಾರು ಈ ವಿಡಿಯೋ ನೋಡಿ ಲೈಕ್ ಕೊಟ್ಟಿಲ್ವೋ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗೆ ಇವತ್ತು ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಇವತ್ತು ಬಾಗಿಲೆಲ್ಲ ತೊಳೆದು ನೀಟಾಗಿತ್ತಲ್ಲ, ಈ ಪಾಟೆಲ್ಲ ಇಟ್ಟಿರೋದಕ್ಕೆ ಏನೋ ಒಂಥರ ಚೆಂದ ಕಾಣ್ತಾ ಇತ್ತು. ನೆನ್ನೆ ಅಂದರೆ ಬುದ್ಧ ಹತ್ರ ಎಲ್ಲ ಹೂವು ಎಲ್ಲ ಡೆಕೋರೇಟ್ ಮಾಡಿರೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಬುದ್ಧ ಮಾತ್ರ ನಮ್ಮ ಮನೆ ಮುಂದೆ ಇದೆಯಲ್ಲ ಫುಲ್ಲು ವಾಕ್ ಮಾಡ್ತಾ ಇರುತ್ತೆ, ಅಂದರೆ ಇಲ್ಲಿಡೋದು ಇಲ್ಲಿಡೋದು ಆ ಥರ. ಈಗ ತುಂಬ ಚೆನ್ನಾಗಿ 2 ಕ್ರಿಸ್ಮಸ್ ಟ್ರೀಗಳ ಮಧ್ಯೆ ಇಟ್ಟಿರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಮನೆ ಮುಂದೆ ಒಂದೇ ಒಂದು ರೋಸ್ ಕೂಡ ಬಿಟ್ಟಿತ್ತು, ಅದು ಅಷ್ಟೇ. ಆ ಹೂವು ಒಂದೇ ಒಂದು ಬಿಟ್ಟಿರೋದಕ್ಕೆ, ಬುದ್ಧ ಡೆಕೋರೇಟ್ ಮಾಡಿರೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಈ ಸಲ ಕ್ರಿಸ್ಮಸ್ ಬಂದರೆ ನೋಡಬೇಕು, ಕ್ರಿಸ್ಮಸ್ ಟ್ರೀಗೆ ಲೈಟ್ಸ್ ಹಾಕೋಕ್ಕಾಗುತ್ತೆ ಏನೋ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ನೋಡಬೇಕು ಹಾಕಿದ್ಮೇಲೆ. ಓಕೆ, ಇವಾಗ ಕೆಲಸ ಎಲ್ಲ ಮುಗಿದಿದೆ. ಮನೆ ಕೆಲಸ ಏನೂ ಇಲ್ಲ ಪೆಂಡಿಂಗು. ಕಸ ಗುಡಿಸಿ ಒರೆಸಿ ಬಾಗಿಲು ತೊಳೆದು ಎಲ್ಲ ಹೋಗಿದ್ದಾರೆ. ಇನ್ನು ಬಟ್ಟೆ ವಾಶ್ಗೆ ಹಾಕಿದ್ದೀನಿ. ಇನ್ನು ತಿಂಡಿ ಮಾಡಬೇಕು. ಹಾಗೆಯೇ ಇವತ್ತು ಹಾಲು ಕೂಡ ನೈಟ್ ಏನೂ ಇರಲಿಲ್ಲ, ಸ್ವಲ್ಪ ಹಾಲೆಲ್ಲ ಕಾಯಿಸ್ಬಿಟ್ಟು ಇನ್ನು ನನ್ನ ಮಗಳಿಗೆ ಕೊಡಬೇಕು. ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೋಸ್ಕರ ಕೇಳಿದ್ದಷ್ಟೇ. ಓಕೆ, ಇವಾಗ ಈ ಕಡೆ ದೋಸೆ ಅಂದರೆ ಹಿಂದಿನ ದಿನ ನೀವು ನನ್ನ ಬ್ಲಾಗ್ ನೋಡಿದರೆ ಈ ನಡುವೆ ತುಂಬ ಜನ ಕೇಳ್ತಾ ಇದ್ದೀರಲ್ಲ ಡೈಲಿ ವ್ಲಾಗ್ ಹಾಕಿ ಅಂತ. ಅದಕ್ಕೆ ಡೈಲಿ ವ್ಲಾಗ್ ಏನಿದೆಯೋ ನನ್ನ ಲೈಫಲ್ಲಿ ಏನು ನಡೀತಾ ಇದೆಯೋ ಡೈಲಿ ಅಷ್ಟೇ ನಾನು ಹಾಕ್ತಾ ಇರೋದು. ಎಕ್ಸ್ಟ್ರಾ ವಿಡಿಯೋಗೋಸ್ಕರ ಏನಾರ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದು ಆರ್ಟಿಫಿಷಿಯಲ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವ ಥರ ಇದ್ದೀನಿ, ಮನೇಲಿ ಯಾವ ಥರ ಇರ್ತೀನಿ, ನಾನು ಏನೇನು ಮಾಡ್ತೀನಿ ಅನ್ನೋದು ಮಾತ್ರ ವಿಡಿಯೋ ಮಾಡ್ತೀನಿ. ಬೇಜಾರಾದರೆ ಯಾರು ಬೈಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನನಗೆ ಎಕ್ಸ್ಟ್ರಾಸ್ ಎಲ್ಲ ಮಾಡಿ ಆ್ಯಡ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ. ಓಕೆ, ಹಿಂದಿನ ದಿನ ನಾನು ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಇವತ್ತು ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟು ಮಸಾಲೆ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆಲೂಗಡ್ಡೆ ಕೂಡ ಬೇಯಕ್ಕಿಟ್ಟಿದ್ದೆ, ಯಾಕಂದರೆ ತುಂಬ ದಿನವೇ ಆಗೋಯಿತು. ಬೆಳಗ್ಗೆ ಹೊತ್ತು ಮಸಾಲೆ ದೋಸೆ ತಿನ್ನೋದೇ ಒಂದು ಮಜಾ, ಅದರಲ್ಲೂ ಮನೇಲಿ ಮಾಡಿರೋ ಅಂಥ ಮಸಾಲೆ ದೋಸೆ ಇನ್ನೂ ಟೇಸ್ಟಾಗಿರುತ್ತೆ. ಈ ನಡುವೆ ಅಂತೂ ಹೋಟೆಲ್ಗಳಲ್ಲಿ ಅಷ್ಟು ಟೇಸ್ಟ್ ಎಲ್ಲೂ ಸಿಗ್ತಾ ಇಲ್ಲ ಮಸಾಲೆ ದೋಸೆ. ಕೆಲವೊಂದು ಹೋಟ್ಲಲ್ಲಿ ಸಿಗುತ್ತೆ, ಆದರೆ ತುಂಬ ದೂರ ಇರುತ್ತೆ. ಇನ್ನು ಹತ್ರ ಇರೋ ಹೋಟ್ಲುಗಳಲ್ಲಿ ಮಸಾಲೆ ದೋಸೆ ತಿನ್ನೋಕ್ಕಾಗಲ್ಲ, ಕೆಲವೊಂದು ಹುಳಿ ಇರುತ್ತೆ ದೋಸೆ, ಅವೆಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಈಸಿಯಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ. ಫಸ್ಟಿಗೆ ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೀನಿ. ಹಾಗೆಯೇ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4 ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ಒಣಮೆಣಸಿನ್ಕಾಯಿ, ಅದೆರಡೂ ಸೇರಿಸ್ಕೊಂಡು ಬಿಸಿ ನೀರನ್ನ ಕಾಯಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಬೇಗ ಸಾಫ್ಟ್ ಆಗಲಿ ಒಣಮೆಣಸಿನ್ಕಾಯಿ ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಗೆಯೇ ಈ ಕಡೆ ದೋಸೆ ಹಿಟ್ಟೈತಲ್ಲ ಅದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇಗೆ ಏನಕ್ಕನ ಬೇಕಾಗುತ್ತೆ, ಜಾಸ್ತಿನೇ ಆಯಿತು ಹಿಟ್ಟು, ಅದಕ್ಕೋಸ್ಕರ. ಓಕೆ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಸಕ್ಕರೆ ಯಾಕೆ ಹಾಕ್ಕೊಳ್ತೀವಿ ಅಂತ. ಏನಿಲ್ಲ, ದೋಸೆ ಮಸಾಲೆ ದೋಸೆ ಮಾಡಬೇಕಾದ್ರೆ ಅದು ಒಂಥರ ಕಲರ್ ಬರುತ್ತಲ್ಲ ರೆಡ್ಡಿಶಲ್ಲಿ, ಆ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ಸಕ್ಕರೆ ಕೂಡ ಹಾಕ್ಕೊಳ್ಳೋದಷ್ಟೇ. ಎಲ್ಲ ಹೋಟ್ಲುಗಳಲ್ಲೂ ಹಾಕ್ಕೊಳ್ತಾರೆ, ಇದು ನಾರ್ಮಲ್. ಇವಾಗಂತೂ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಹಾಗೆಯೇ ಈ ಕಡೆ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ನೈಟೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ, ಅದಕ್ಕೋಸ್ಕರ ಅದನ್ನು ರುಬ್ಬಬೇಕು. ಅದಕ್ಕೋಸ್ಕರ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ, ಅಂದರೆ ಮಿಕ್ಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ರೆಡ್ ಕಲರ್ ಮಸಾಲೆ ದೋಸೆ ಒಳಗಡೆ ರೆಡ್ ಕಲರ್ ಚಟ್ನಿ ಬರುತ್ತಲ್ಲ, ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಈ ನೆನೆಸಿಟ್ಟಿರೋ ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಳ್ಬೇಕಾಗತ್ತೆ. 2 ಟೀ ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಹಾಕ್ಕೊಳ್ಬೇಕಾಗತ್ತೆ. ಇಷ್ಟು ಕ್ಲೀನಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಬೇಕು, ನೀರಾಗೆಲ್ಲ ರುಬ್ಕೊಳ್ಬಾರ್ದು. ನೋಡಿ, ಈ ಥರ ಇದ್ದರೆ ಆಯಿತು. ಇದನ್ನು ಬೇಕು ಅಂದರೆ ನೀವು ಒಂದು ವಾರದವರೆಗೂ ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಬೋದು. ಮಧ್ಯದಲ್ಲಿ ಯಾವಾಗನ ಮಸಾಲೆ ದೋಸೆ ಮಾಡ್ತೀವಿ ಅಂದರೆ ಎತ್ತಿಟ್ಕೊಳ್ಬೋದು. ಎಷ್ಟು ರೆಡ್ ಕಲರ್ ಆಗಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ನಡುವೆ ಅಂತೂ ನಮ್ಮ ಮನೇಲಿ ಕೋತಾಸ್ ಕಾಫಿ ಜಾಸ್ತಿ ಕುಡಿತಾ ಇರೋದು. ಅಂದರೆ ಫಸ್ಟು ನಿಮಗೆ ಗೊತ್ತಾದಂಗೆ ಇನ್ಸ್ಟೆಂಟ್, ಸನ್ರೈಸ್, ಬ್ರೂ ಈ ಥರ ತೊಗೊಳ್ತಾ ಇದ್ದಿದ್ದು. ಈಗ ಅತ್ತೆ ಬಂದಿರೋದಕ್ಕೆ
ಸನ್ರೈಸ್ ಎಲ್ಲ ಜಾಸ್ತಿ ಯಾರು ಕುಡಿತಾ ಇಲ್ಲ, ಯಾಕಂದರೆ ಅವ್ರಿಗೆ ಕೋತಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ ಅದೇ ಯೂಸ್ ಮಾಡ್ತಾ ಇರೋದು. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ನಲ್ಲ, ಅದನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಲ್ಕ್ ಶೇಕ್ ಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಹನಿ ಕೂಡ ಯೂಸ್ ಮಾಡ್ಬೋದು. ನಾನು ಹನಿನೂ ಲೈಟಾಗಿ ಹಾಕಿದ್ದೀನಿ ಅಷ್ಟೇ, ಯಾಕಂದರೆ ಖರ್ಜೂರ ಹಾಕಿರೋದ್ರಿಂದ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ. ಇದಂತೂ ಡೈಲಿ ಕುಡಿತಾ ಬಂದರೆ ಬೆಳಗ್ಗೆ ಅಥವಾ ಸಂಜೆ, ಬೆಳಿಗ್ಗೆ ಆಲ್ಮೋಸ್ಟ್ ಕುಡಿದ್ರೆ ತುಂಬ ಒಳ್ಳೆಯದು ಏರ್ಗೆ, ಸ್ಕಿನ್ಗೆ, ಮತ್ತು ಏನಾನ ಒಂದು ಬಾಡಿಯಲ್ಲಿ ಸುಸ್ತು ಆ ಥರ ಎಲ್ಲ ಇದ್ದರೆ ತುಂಬ ಹೆಲ್ತಿಯಾಗಿರೋ ಡ್ರಿಂಕ್ ಅಂತಲೇ ಅನ್ಕೊಬೋದು. ಈಗ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ತೆಂಗಿನಕಾಯಿ, ಹಾಗೆ ಹುರ್ಗಡ್ಲೆ, ಸ್ವಲ್ಪ ಬೆಳ್ಳುಳ್ಳಿ ಒಂದು 4 ಇದಾಕೊಂಡ್ರೆ ಆಯಿತು. ಹಾಗೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು, ಇದರಲ್ಲಿ ನಾನು ಸ್ಕಿಪ್ ಆಗಿರೋದೇನಪ್ಪ ಅಂದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಟ್ರೈ ಮಾಡಿ. ಸ್ಕಿಪ್ ಆಗಿದೆ ಆ ವಿಡಿಯೋ ಅನಿಸುತ್ತೆ, ಅದಕ್ಕೋಸ್ಕರ ಸಕ್ಕರೆ ಮಾತ್ರ ಮಿಸ್ ಮಾಡಬೇಡಿ. ಒಂದು 1/4 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. ಚಟ್ನಿ ಕೂಡ ರೆಡಿಯಾಗಿದೆ. ಈ ಕಡೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ದೋಸೆ ಮಾಡಬೇಕಾದ್ರೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ, ಯಾಕಂದರೆ ದೋಸೆ ಒಳಗಡೆ ಸ್ವಲ್ಪನೇ ಸ್ಟಫಿಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅಂದರೆ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ kg ಆಲೂಗಡ್ಡೆನ ಬೇಯಕ್ಕೆ ಇಟ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಬಿಡಿಸ್ಕೊಂಡು ಇದು ಅಷ್ಟೇ, ಆಲೂಗಡ್ಡೆ ಪಲ್ಯ ತುಂಬ ಈಸಿ, ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಯಾವ ಥರ ಮಾಡಬೇಕು ಅಂತ. ಆದ್ರೂ ಯಾರನ್ನ ನೋಡ್ತಾ ಇದ್ದರೆ ಒಂದು ಕಂಟಿನ್ಯೂಸ್ ಆಗಿರುತ್ತೆ ಈ ಮಸಾಲೆ ದೋಸೆ ರೆಸಿಪಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ಮಧ್ಯ ಕ್ರಿಸ್ಪಿಯಾಗಿ ಗೋಡಂಬಿ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೈಟ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೆಂದ ನಂತರ ಈಗ ಈ ಕಡೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆಯೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ದೋಸೆ ಹಾಕ್ಕೊಳ್ಳೋದಷ್ಟೇ. ದೋಸೆ ತವ ಚೆನ್ನಾಗಿದ್ದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದೇ ದೋಸೆ ತವದಲ್ಲಿ ಎಲ್ಲ ಐಟಮ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ ಮಸಾಲೆ ದೋಸೆ. ಅಂದರೆ ನಾರ್ಮಲ್ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ, ಇನ್ನೊಂದು ಸ್ವಲ್ಪ ಕಲರಾಗಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈಗಂತೂ ಎಲ್ಲರ ಮನೆಯಲ್ಲೂ ದೋಸೆ ತವ ಚೆನ್ನಾಗೇ ಇರುತ್ತೆ, ಅದಕ್ಕೋಸ್ಕರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ದೋಸೆ ಮಾಡ್ಕೊಳ್ಳೋದ್ರಲ್ಲಿ ಮೇಯ್ನ್ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋದು ಅಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಬೇಕು. ಎಣ್ಣೆ, ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ. ಕ್ರಿಸ್ಪಿಯಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹಾಗೆಯೇ ನಾನು ತುಪ್ಪ ಹಾಕ್ಕೊಂಡಿದ ನಂತರ ಈ ರೆಡ್ ಕಲರ್ ಚಟ್ನಿ ಅದಕ್ಕೆ ಕ್ಲೀನಾಗಿ ಸ್ವಲ್ಪ ಜಾಸ್ತಿನೇ ಸವರ್ಕೊಂಡು ಮಧ್ಯ ಆಲೂಗಡ್ಡೆ ಇಟ್ಬಿಟ್ಟು ಪಲ್ಯ ಈಗ ಲೈಟ್ ಬ್ರೌನ್ ಕಲರ್ ಬಂದಿದ ತಕ್ಷಣ ತೆಗೆದ್ರೆ ಆಯಿತು. ಈಗ ಲಾಸ್ಟಿಗೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಇಟ್ಕೊಂಡು ಚೆನ್ನಾಗಿರುತ್ತೆ. ಇನ್ನು ರುಚಿಯಾದ ಮಸಾಲೆ ದೋಸೆ ಬೆಳಗ್ಗೆನೇ ತಿನ್ನೋದಕ್ಕೆ ಒಳ್ಳೆ ಮಜಾ. ಹಾಗೆ ಹಿಂದಿನ ದಿನ ನನ್ನ ಹಸ್ಬೆಂಡ್ಗೆ ತುಂಬ ಹೀಟಾಗಿದೆ ಅಂತ ಹೇಳಿದೆ. ಅವ್ರಿಗಂತೂ ಕಣ್ಣೆಲ್ಲ ಉರಿತಾ ಇದೆ ಅಂತಲೇ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನೈಟೇ ನಾನು ಬಾದಾಮ್ ಗೋಂದ್ ಕೂಡ ನೆನೆ ಹಾಕಿದ್ದೆ. ಇದನ್ನು ಒಂದು 2 ಸಲ ಕುಡಿದ್ರೆ ಸಾಕು, ಟಕ್ಕಂತ ಎಷ್ಟು ಹೆವಿ ಹೀಟ್ ಇದ್ರೂ ಪಟ್ಟಂತ ಕೋಲ್ಡ್ ಆಗೋಗ್ಬಿಡುತ್ತೆ, ಬಾಡಿ ತಂಪಾಗುತ್ತೆ. ನಾನು ಏನು ಮಾಡಿಬಿಟ್ಟೆ ಅಂದರೆ ಇಮಿಡಿಯೇಟಾಗಿ ಒಂದೇ ದಿನದಲ್ಲಿ 2 ಸಲ ಕೊಟ್ಬಿಟ್ಟೆ. ಅವ್ರಿಗಂತೂ ಹೆವಿ ಹೀಟ್ ಇದ್ದಿದ್ದು ಫುಲ್ಲು ಕೋಲ್ಡ್ ಆಗೋಗ್ಬಿಡ್ತು, ಅಷ್ಟು ಕೋಲ್ಡ್ ಆಗೋಗ್ಬಿಟ್ಟಿತ್ತು. ಹಾಗೆಯೇ ಅವ್ರು ಎಳ್ನೀರು ತಂದಿದ್ರಲ್ಲ, ಆ ಎಳ್ನೀರಲ್ಲಿ ನೀರು ಓಪನ್ ಮಾಡಿ ಬೌಲ್ಗೆ ಹಾಕಿದ್ರೆ ತುಂಬ್ತಾನೆ ಐತೆ. ಎಷ್ಟು ಎಳ್ನೀರಿತ್ತು ಅದರಲ್ಲಿ ಅಂದರೆ ನಾನು ಯಾವತ್ತೂ ಇಷ್ಟೊಂದು ಎಳ್ನೀರು ನೋಡಿರಲಿಲ್ಲ. ಈ ಚೊಂಬು ತುಂಬ ಆಗಿ ಮತ್ತು ಒಂದು ಅರ್ಧ ಲೋಟ ಕೂಡ ಆಗಿತ್ತು. ಈಗ ಇದಕ್ಕೆ ಬಾದಾಮ್ ಗೋಂದ್ ಕೂಡ ನೆನೆಸಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ನೀರಿಗೆ ಡೈರೆಕ್ಟಾಗಿ. ಕಲ್ಸಕ್ಕರೆ ಇದ್ದರೆ ಕಲ್ಸಕ್ಕರೆನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅದು ಕೂಡ ಹೆಲ್ತ್ಗೆ ಒಳ್ಳೆಯದು. ಕಲ್ಸಕ್ಕರೆ ಅಂದರೆ ರೆಡ್ ಕಲರ್ ಕಲ್ಸಕ್ಕರೆ ಬರುತ್ತಲ್ಲ ಅದು. ಇದಿಷ್ಟು ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಬೇಗ ಬಾಡಿ ಹೀಟಾಗಿದ್ದರೆ ಕೂಲ್ ಆಗುತ್ತೆ.
ಇನ್ನು ದೋಸೆ ಈ ಥರ ಅಡುಗೆ ನಾಷ್ಟ ಎಲ್ಲ ಮುಗ್ದಿದ ನಂತರ ನನ್ನ ಕಿಚನ್ ಯಾವ ಥರ ಇತ್ತು ಅಂದರೆ ಈ ಥರ ಇತ್ತು. ಅರ್ಧ ಪಾತ್ರೆ ತೊಳೆದ್ಮೇಲೆ ವಿಡಿಯೋ ಮಾಡಿಕೊಂಡೆ. ಈ ಥರ ಇರೋ ಕಿಚನ್ನ ಈ ಥರ ತರೋಷ್ಟರಲ್ಲಿ ಸಾಕಾಗೋಯಿತು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ತುಂಬ ಪುಟ್ಟದಾಗಿರೋ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.